ಭೂಮಿಯ ಅಂತರಾಳದಲ್ಲಿ ಎಷ್ಟು ಪದರಗಳಿವೆ? ಮೂರು ಪದರಗಳಿವೆ. ವೆರಿ ಗುಡ್. ಭೂಮಿ ಅಂತರಾಳವನ್ನು ಹೊಂದಿರುವ ಪದರಗಳು ಯಾವುವು? ಅಂದ್ರೆ ಅವು ಮೂರು ಪದರಗಳು ಯಾವುವು? ಭೂಮಿಯ ಅಂತರಾಳದಲ್ಲಿರುವ ಪದರಗಳು ಯಾವುವು? ಭೂಮಿಯ ಅಂತರಾಳದಲ್ಲಿ ಇರುವ ಪದರಗಳು ಯಾವುವು? ಭೂಕವಚ, ಭೂಮಿಯ ಗೋಳಾರ್ಧದಲ್ಲಿರುವ ಪದಗಳು ಭೂಕವಚ, ಮ್ಯಾಂಟಲ್, ಕೇಂದ್ರ ಗೋಳಾರ್ಧ. ವೆರಿ ಗುಡ್. ಅದೇ ನೀನು ಭೂಮಿಯ ಅಂತರಾಳದಲ್ಲಿರುವ ಪದರಗಳು ಯಾವುವೆಂದರೆ ಭೂಕವಚ, ಮ್ಯಾಂಟಲ್, ಕೇಂದ್ರ ಗೋಳಾರ್ಧ. ವೆರಿ ಗುಡ್. ಕೊಂಡೆ. ಭೂಕವಚ ಹೊಂದಿರುವ ವಸ್ತುಗಳು ಯಾವುವು? ಭೂಕವಚ ಯಾವ ಯಾವ ವಸ್ತುಗಳು ಹೊಂದಿವೆ? ಅಥವಾ ಧಾತುಗಳು? ಭೂಕವಚ ಹೊಂದಿರುವ ಧಾತುಗಳು ಯಾವುವು? ಧಾತುಗಳು ಶಿಲೆ, ಖನಿಜಗಳು ಮತ್ತು ಮಣ್ಣು. ಅಲ್ಯೂಮಿನಿಯಂ. ಭೂಕವಚವು ಹೊಂದಿರುವ ಧಾತುಗಳು ಅಲ್ಯೂಮಿನಿಯಂ, ಸಿಲಿಕಾನ್, ಮ್ಯಾಗ್ನೆಸಿಯಂ. ಅಲ್ಯೂಮಿನಿಯಂ, ಸಿಲಿಕಾನ್ ಮತ್ತು ಅಷ್ಟೇ. ವೆರಿ ಗುಡ್. ಕೇಂದ್ರಗೋಳ ಹೊಂದಿರುವ ವಸ್ತುಗಳು ಯಾವುವು? ಕೇಂದ್ರಗೋಳ ಅಂದ್ರೆ ಕೋರ್ ಅಂತ ಕರಿತೀವಿ. ಕೋರ್ ಅಲ್ಲಿ ಸಿಲಿಕಾನ್, ಅಲ್ಯೂಮಿನಿಯಂ. ನೆಕ್ಸ್ಟ್ ಒನ್ ಯಾರಿಗೋಳ? ಅದು ಸಿಲಿಕಾನ್, ಅಲ್ಯೂಮಿನಿಯಂ. ಇನ್ನೊಂದು ಬರ್ತದೆ ಸಂಕೇತ. ಕೇಂದ್ರಗೋಳ ಹೊಂದಿರುವ ವಸ್ತುಗಳು ಯಾವುವು? ಕೇಂದ್ರಗೋಳ ಹೊಂದಿರುವ ವಸ್ತುಗಳೆಂದರೆ ಸಿಲಿಕಾನ್ ಮತ್ತು ಮ್ಯಾಗ್ನೆಸಿಯಂ. ಇವಾಗ ಹೇಳಿದನು ಸಿಲಿಕಾನ್ ಅದು ಭೂಕವಚ ಐತಿ. ಸಿಲಿಕಾನ್, ಅಲ್ಯೂಮಿನಿಯಂ. ಕೇಂದ್ರ ಗೋಳಾರ್ಧವು ಹೊಂದಬಹುದಾದ ವಸ್ತುಗಳೆಂದರೆ ಕಬ್ಬಿಣ ಮತ್ತು ನಿಕ್ಕಲ್. ವೆರಿ ಗುಡ್. ಶಾಸಕರೇ ಕೇಳ್ಕೊರ ಎಲ್ಲರೂ. ಕೇಂದ್ರಗಳನ್ನು ಹೊಂದಿರುವ ವಸ್ತುಗಳೆಂದರೆ ನಿಕ್ಕಲ್ ಮತ್ತು ಕಬ್ಬಿಣ. ವೆರಿ ಗುಡ್. ಅದಕ್ಕೆ ಇಂಗ್ಲಿಷ್ ಅಂತ ಕರಿತೀವಿ ಫೆರಸ್. ಕಠಿಣವಾದ ವಸ್ತುಗಳು ಯಾವುವು? ಕಠಿಣವಾದ ವಸ್ತುಗಳು ಅಂದ್ರೆ ಗಟ್ಟಿಯಾದ ವಸ್ತುಗಳು ಯಾವ ಕಂಡು ಬರ್ತಾವ ನಿಮ್ಗೆ ಗೊತ್ತಿರೋ ಪ್ರಕಾರ? ಕಠಿಣವಾದ ವಸ್ತುಗಳು ಯಾವುವು? ವಸ್ತುಗಳು ಕಲ್ಲು, ಗೋಡೆ. ಶಾಸಕರೇ ಕಲ್ಲಿಗೆ ಇನ್ನೊಂದು ಏನು ಅಂತಿರ್ತೀವಿ? ಕಲ್ಲಿಗೆ ಕಲ್ಲನ್ನು ಇನ್ನೊಂದು ಏನು ಅಂತಿರ್ತೀವಿ? ಕಲ್ಲಿಗ ಅಂದ್ರೆ ಪುಸ್ತಕಿ ಭಾಷೆಯಲ್ಲಿ ಏನು ಅಂತಿರ್ತೀವಿ? ಬಂಡೆ. ಕಲ್ಲನ್ನು ಏನು ಕೇಳ್ತಾರೆ? ಇನ್ನೊಂದು ಅರ್ಥದಲ್ಲಿ ಗೊತ್ತಿಲ್ಲ ಯಾರೀಗ? ಕಲ್ಲಿಗೆ ಏನಂತ ಕರಿತೀವಿ ಅಂದ್ರೆ ಶಿಲೆ. ಶಿಲೆ ಅಂತ ಕರಿತೀವಿ. ಕರೆಕ್ಟಾ? ಇವತ್ತು ಏನ್ ಮಾಡ್ತಾ ಇದ್ವಿ ನಾವು? ಶಿಲಾಗೋಳ ಪಾಠದಲ್ಲಿ ಅವಾಗ ಏನ್ ಮಾಡ್ತೀವಿ? ಶಿಲೆಗಳು ಅಂತಕ್ಕಂಥ ಚಾಪ್ಟರ್. ಯಾವ ಚಾಪ್ಟರ್? ಶಿಲೆಗಳು. ಇಲ್ಲಿ ನಾವು ಶಿಲಾಗೋಳದಲ್ಲಿ ಇವತ್ತಿನ ಒಂದು ಅಧ್ಯಾಯದಲ್ಲಿ ಏನು ಕರಿತೀವಿ ಅಂದ್ರೆ ಶಿಲೆಗಳು ಅಂತಕ್ಕಂಥ ಒಂದು ಉಪ ವಿಭಾಗ. ನೀನೇನ್ ತಿಳ್ಕೊಂಡಿವಿ? ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ಮೂರು ಪದರಗಳು ಭೂಕವಚ, ಮ್ಯಾಂಟಲ್ ಮತ್ತೆ ಕೇಂದ್ರಗೋಳ. ಅದರ ಒಂದು ಮುಂದುವರಿದ ಭಾಗವಾಗಿ ಶಿಲೆಗಳು ಅಂತಕ್ಕಂಥ ಒಂದು ಅಧ್ಯಾಯ ಬಗ್ಗೆ ತಿಳ್ಕೊಳ್ಳೋಣ. ಕರೆಕ್ಟಾ? ಶಿಲೆಗಳು ಅತ್ಯಂತ ಕಠಿಣವಾದ ವಸ್ತುಗಳು. ಕಲ್ಲಿನ ಬಹಳ ಕಠಿಣ ಇರ್ತಾವಂದ್ರೆ ಗಟ್ಟಿಯಾದ ವಸ್ತುಗಳು. ಆ ಒಂದು ಗಟ್ಟಿಯಾದ ವಸ್ತು ಏನು ಒಳಗೊಂಡಿರ್ತಂದ್ರೆ ಇನ್ಆರ್ಗಾನಿಕ್ ಅಂತಕ್ಕಂಥದ್ದು. ಇನ್ ಆರ್ಗಾನಿಕ್
ಜಿಯೋಗ್ರಫಿದಾಗ ಮುಂದೆ ಇಂಗ್ಲಿಷ್ ವರ್ಡ್ ಬರ್ತಾವ ಭೂಗೋಳದಾಗ ಅವು ಬಿ ತಿಳ್ಕೊಬೇಕ. ಇನ್ಆರ್ಗಾನಿಕ್ ಅಂದ್ರೆ ನಿರವಯವ, ಇನ್ಆರ್ಗಾನಿಕ್ ಎಂಬ ವಸ್ತುಗಳನ್ನು ಒಳಗೊಂಡಿದೆ. ಮತ್ತೆ ಆ ಒಂದು ಖನಿಜ ವಸ್ತುಗಳನ್ನು ಒಳಗೊಂಡಿರ್ತದೆ. ಏನು ಇನ್ನೊಂದು ಖನಿಜ ವಸ್ತುಗಳು ಅಥವಾ ಖನಿಜಗಳು ಅಂತ ಕರಿತೀವಿ. ಶಿಲೆಗಳು ಏನನ್ನು ಒಳಗೊಂಡಿರ್ತಾವ? ಕಠಿಣವಾದ ವಸ್ತು ಹೊಂದಿದೆ, ಮತ್ತೆ ಅದು ಏನು ಖನಿಜಗಳಿಂದ ಕೂಡಿದೆ. ಅದೇ ರೀತಿ ಅದನ್ನು ಇನ್ಆರ್ಗಾನಿಕ್, ಖನಿಜ ಮತ್ತು ಇನ್ಆರ್ಗಾನಿಕ್ ಇವೆರಡು ಮಿಶ್ರಣ ಇರುವುದರಿಂದ ಖನಿಜಗಳ ಮಿಶ್ರಣ. ಏನು ಶಿಲೆಗಳನ್ನು ಏನಂತ ಕರಿತೀವಿ ಅಂದ್ರೆ ಖನಿಜಗಳ ಮಿಶ್ರಣ. ಗೊತ್ತಾಯ್ತು? ಶಿಲೆಗಳು ಹೆಂಗದಾವ? ಕಠಿಣ ಅದಾವ, ಬಹು ಗಟ್ಟಿಯಾದ ವಸ್ತುಗಳು ಮತ್ತು ಅವು ಇನ್ಆರ್ಗಾನಿಕ್ ಎಂಬ ವಸ್ತುಗಳಿಂದ ಆಗಿದೆ. ಅದೇ ರೀತಿ ಇನ್ನೊಂದು ಯಾವ್ದ್ರಿಂದ ಆಗಿದೆ ಅಂದ್ರೆ ಖನಿಜಗಳಿಂದ. ಆ ಖನಿಜಗಳು ಇನ್ಆರ್ಗಾನಿಕ್ ಮತ್ತು ಖನಿಜ ಎರಡು ಕೂಡಿಸಿ ಏನಾಗ್ತಂದ್ರೆ ಖನಿಜಗಳ ಮಿಶ್ರಣದಿಂದ ಯಾವಾಗ್ಯಾವ ಶಿಲೆಗಳು ಆಗಿದಾವ. ಈ ಒಂದು ಶಿಲೆಗಳ ನಿರ್ಮಾಣದಿಂದ ಆಗಿರ್ತಕ್ಕಂಥ ಅಂದ್ರೆ ಇವು ವಿವಿಧ ರೀತಿಯ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಶಿಲೆಗಳು ಉಂಟಾಗ್ತಾವ. ಆ ಒಂದು ಮೂಲ ಪ್ರಕ್ರಿಯೆಗಳಿಂದ ಯಾವ್ಯಾವ ಬರ್ತಾವ ಅಂದ್ರೆ ಒಂದೇದು ಅಗ್ನಿಶಿಲೆಗಳು ಬರ್ತಾರೆ. ಹೆಂಗೆ? ಕಣಶಿಲೆಗಳು, ರೂಪಾಂತರ ಶಿಲೆಗಳು. ಶಿಲೆಗಳು ಹೆಂಗ್ ಕಂಡುಬರ್ತಾವ? ಕಠಿಣವಾದ ವಸ್ತುಗಳಿಂದ ಶಿಲೆಗಳಾಗಿರ್ತಾವ ಮತ್ತು ಆ ಶಿಲೆಗಳು ಇನ್ಆರ್ಗಾನಿಕ್ ಎಂಬ ವಸ್ತುಗಳಿಂದ ಕೂಡಿದ್ದು, ಅದೇ ರೀತಿಯಾಗಿ ಖನಿಜಗಳಿಂದ ಕೂಡ ಕೂಡಿರ್ತದ. ಇನ್ಆರ್ಗಾನಿಕ್ ಮತ್ತು ಖನಿಜಗಳಿಂದ ಕೂಡಿರೋದ್ರಿಂದ ಏನಂತ ಕರಿತೀವಿ? ಖನಿಜಗಳ ಮಿಶ್ರಣ. ಮತ್ತೆ ಆ ಒಂದು ನೈಸರ್ಗಿಕ ವಿವಿಧ ಪ್ರಕ್ರಿಯೆಯಲ್ಲಿ ಶಿಲೆಗಳು ವಿವಿಧ ರೀತಿಯಾಗಿ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಶಿಲೆಗಳು ನಿರ್ಮಾಣ ಆಗ್ತವೆ. ಆ ಶಿಲೆಗಳು ನಿರ್ಮಾಣ ಆಗೋದ್ರಿಂದ ಎಷ್ಟು ಪ್ರಕಾರ ನೋಡ್ತೀವಿ ಅಂದ್ರೆ 3 ಪ್ರಕಾರಗಳು: ಅಗ್ನಿಶಿಲೆಗಳು, ಕಣಶಿಲೆಗಳು ಮತ್ತೆ ರೂಪಾಂತರ ಶಿಲೆಗಳು. ಬರ್ಕೊಂಡ್ರಿ ಎಲ್ರು? ಶಿಲೆಗಳಲ್ಲಿ ಕಂಡುಬರುವ ಕಠಿಣವಾದ ವಸ್ತು ಯಾವುದು? ಶಿಲೆಗಳಲ್ಲಿ ಕಂಡುಬರುವ ಕಠಿಣವಾದ ವಸ್ತು ಯಾವುದು? ಶಿಲೆಗಳಲ್ಲಿ ಕಂಡುಬರುವ ಕಠಿಣವಾದ ವಸ್ತು ಯಾವುದು? ವೆರಿ ಗುಡ್. ಶಿಲೆಗಳಲ್ಲಿ ಎಷ್ಟು ಪ್ರಕಾರಗಳನ್ನು ಹೊಂದಿದೆ? ಶಿಲೆಗಳು ಎಷ್ಟು ಪ್ರಕಾರಗಳನ್ನು ಹೊಂದಿವೆ? ಎಷ್ಟು ಪ್ರಕಾರ? ಶಿಲೆಗಳು 3 ಪ್ರಕಾರಗಳನ್ನು ಹೊಂದಿವೆ. ವೆರಿ ಗುಡ್. ಏನು? ಶಿಲೆಗಳು 3 ಪ್ರಕಾರ ಹೊಂದಿವೆ. ಶಿಲೆಗಳಲ್ಲಿ 3 ಪ್ರಕಾರಗಳು. ಕರೆಕ್ಟಾ? ಅವು ಯಾವುವು? ಜೋರಾಗಿ ಶಿಲೆಗಳಲ್ಲಿ ಮತ್ತೆ ಕ್ಲಾಸ್ ಆಗ್ರಿ. ನಾವು ಇಷ್ಟೊತ್ತಿಗೆ ಹೇಳ್ತಿಕೊಂಡ್ರೆ ಶಿಲೆಗಳು. ಫಸ್ಟ್ ಪಾರ್ಟ್ ಒಂದೇದು ಯಾವ ವಿಧದ? ಒಂದೇ ವಿಧ ಅಗ್ನಿ ಶಿಲೆಗಳು. ಅಗ್ನಿಶಿಲೆಗಳು. ಈ ಅಗ್ನಿಶಿಲೆಯನ್ನು ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತೀವಿ ಅಂದ್ರೆ ಇಗ್ನಿಯಸ್ ರಾಕ್ಸ್. ತಿಳ್ಕೊ.
ಅಗ್ನಿಶಿಲೆಗಳನ್ನು ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ಅಂದ್ರೆ ಇಗ್ನಿಯಸ್ ರಾಕ್ಸ್ ಅಂತ ಕರಿತೀವಿ. ಇಗ್ನಿಯಸ್ ರಾಕ್ಸ್. ಇಗ್ನಿಯಸ್ ಅಂದ್ರೆ ಇಲ್ಲಿ ಏನಂತ ಬರ್ತಂದ್ರೆ ಬೆಂಕಿ. ಇಗ್ನಿಯಸ್ ಅಂದ್ರೆ ಏನು? ಬೆಂಕಿ ಎಂಬ ಅರ್ಥ ಬರ್ತದೆ. ಅದೇ ರೀತಿ ಅಗ್ನಿಶಿಲೆಯನ್ನು ಲ್ಯಾಟಿನ್ ಪದ ಇಂಗ್ಲಿಷ್ ನ ಏನಂತ ಕರಿತೀವಿ? ಇಂಗ್ಲಿಷ್ ಅಲ್ಲಿ ಇಗ್ನಿಯಸ್ ಅಂದ್ರೆ ಏನು? ಅದೇ ರೀತಿ ಅಗ್ನಿಶಿಲೆಯನ್ನು ಲ್ಯಾಟಿನ್ ಪದದಲ್ಲಿ ಇಗ್ನಿಸ್ ಏನು? ಈ ಇಗ್ನಿಸ್ ಅಂತಕ್ಕಂಥದ್ದು ಇದು ಕೂಡ ಬೆಂಕಿ ಅಂತಕ್ಕಂಥ ಅರ್ಥ ಕೊಡ್ತದೆ. ಅದೇ ರೀತಿ ಅಗ್ನಿಶಿಲೆಯನ್ನು ಸಂಸ್ಕೃತದಲ್ಲಿ ಏನಂತ ಕರಿತೀವಿ ಅಂದ್ರೆ ಸಂಸ್ಕೃತದಲ್ಲಿ ಏನಂತ ಕರಿತೀವಿ ಅಂದ್ರೆ ಅಗ್ನಿ ಅಂತ ಕರಿತೀವಿ. ಅಗ್ನಿಶಿಲೆಗಳನ್ನು ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? ಇಗ್ನಿಯಸ್ ರಾಕ್ಸ್. ಹೇಳ್ಬೇಕೆಲ್ಲರೂ ಲ್ಯಾಟಿನ್ ನಲ್ಲಿ ಮತ್ತೆ ಅದೇ ರೀತಿ ಸಂಸ್ಕೃತದಲ್ಲಿ ಏನಂತ ಕರಿತೀವಿ? ಅಗ್ನಿ ಅಂತ ಕರಿತೀವಿ. ಈ ಅಗ್ನಿಶಿಲೆಗಳು ಯಾವ ರೀತಿ ನಿರ್ಮಾಣ ಆಗ್ತವೆ ಅಂತ ಕೇಳಿದ್ರೆ ಇವು ಭೂಮಿಯ ಒಂದು ಅಂತರಾಳದಲ್ಲಿ ಅಂದ್ರೆ ಭೂಮಿ ಇರ್ತದ ಆ ಭೂಮಿಯ ಅಂತರಾಳದಲ್ಲಿ ಇರ್ತಕ್ಕಂಥ ಶಿಲಾಪಾತ್ರ ಅಂದ್ರೆ ಆ ಒಂದು ಬೆಂಕಿ ಉಂಡೆ ಭೂಮಿ ಮೇಲೆ ಬಂದಾಗ ಆ ಒಂದು ಮುಂದೆ ಏನಾಗ್ತದೆ ಗಣಿ ಬೀಳ್ತದೆ ಅಂದ್ರೆ ತಂಪಾಗ್ತದ. ಬೆಂಕಿ ಇರ್ತದ ಆ ಒಂದು ತಂಪಾದಾಗ ಶಿಲೆಗಳಾಗಿ ನಿರ್ಮಾಣ ಆಗ್ತದೆ. ಭೂಮಿ ಅಂತರಾಳ ಅಂದ್ರೆ ಭೂಮಿ ಒಳಗ ಆ ಭೂಮಿ ಅಂತರಾಳದಿಂದ ಶಿಲಾಪಾಕ ಮ್ಯಾಗ್ಮಾ ಅಂತ ಕರಿತೀವಿ. ಏನು? ಮ್ಯಾಗ್ಮಾ ಅಥವಾ ಲಾವಾ ರಸ. ಇನ್ನೊಂದೇನು ಕರಿತೀವಿ? ಶಿಲಾಪಾಕ. ಭೂಮಿ ಅಂತರಾಳದಿಂದ ಏನ್ ಬರ್ತಂದ್ರೆ ಮ್ಯಾಗ್ಮಾ ಅಥವಾ ಲಾವಾ ರಸ ಮತ್ತೆ ಶಿಲಾಪಾಕ. ಇವು ಮೂರು ಮೇಲೆ ಅಂದ್ರೆ ಭೂಮಿಯ ಮೇಲೆ ಬಂದಾಗ ಅವು ಜಂಪ್ ಆಗ್ತಾವ. ಅಂದ್ರೆ ಪೂರ್ತಿ ಉಷ್ಣಾಂಶ ಹೊಂದಿರ್ತಲ್ಲ ಆ ಒಂದು ಉಷ್ಣಾಂಶದಿಂದ ಮುಂದೆ ಭೂಮಿ ಮೇಲೆ ಬಂದಾಗ ತಂಪಾಗಿ ಮುಂದೆ ಏನಾಯ್ತಂದ್ರೆ ಅಗ್ನಿಶಿಲೆಗಳಾಗಿ ರೂಪುಗೊಳ್ತಾವ. ಏನಾಯ್ತವ? ಅಗ್ನಿಶಿಲೆ, ಶಿಲಾಪಾಕ. ಶಿಲಾಪಾಕ ಆ ಒಂದು ಅಗ್ನಿಶಿಲೆಯಲ್ಲಿ ನಾವು ಮತ್ತೆ ಎರಡು ಪ್ರಕಾರ ಕಾಣ್ತೀವಿ. ಎಷ್ಟು? ಇವಾಗೇನು ಅಗ್ನಿಶಿಲೆ ಇಂಗ್ಲಿಷ್ ಏನಂತ ಕರಿತೀವಿ? ಇಗ್ನಿಸ್ ಅಂದ್ರೆ ಲ್ಯಾಟಿನ್ದಾಗ ಅದರ ಅರ್ಥ ಸಂಸ್ಕೃತದಲ್ಲಿ ಮ್ಯಾಗ್ಮಾ ಅಂದ್ರೆ ಅದೇ ರೀತಿ ಅಗ್ನಿಶಿಲೆಗಳಲ್ಲಿ ಎರಡು ಪ್ರಕಾರ ಕಾಣ್ತೀವಿ. ಅಂತಃಸರಣ ಮತ್ತು ಬಹಿಷ್ಕರಣ ಶಿಲೆಗಳು. ಅಂತಃಸರಣ ಶಿಲೆಗಳಲ್ಲಿ ಅಂತರಾಗ್ನಿ ಶಿಲೆಗಳು ಉದಾಹರಣೆಗೆ ಏನು? ಗ್ರಾನೈಟ್. ಅದೇ ರೀತಿ ಅಂತಃಸರಣ ಶಿಲೆಯಲ್ಲಿ ಮತ್ತೆ ಡೈಕ್ ಶಿಲೆಗಳು ಡೋಲೋರೈಟ್. ಮತ್ತೆ ಅಗ್ನಿಶಿಲೆ ಫಸ್ಟ್ ಒಂದು ಇದೆ ಯಾವುದು? ಅಂತಃಸರಣ ಶಿಲೆಗಳು. ಎರಡನೇ ಭಾಗ ಬಹಿಷ್ಕರಣ ಶಿಲೆಗಳಿಗೆ ಏನಂತ ಕರಿತೀವಿ? ಲಾವಾ ಅಥವಾ ಜ್ವಾಲಾಮುಖಿ. ಏನು? ಬಹಿಷ್ಕರಣ ಶಿಲೆಗಳಿಗೆ ಉದಾಹರಣೆ ಬಸಾಲ್ಟ್. ಯಾವುದು? ಬಸಾಲ್ಟ್. ಬರ್ಕೋರಿ ಬಸಾಲ್ಟ್. ಸ್ಪೀಡ್ ಬರ್ಕೋರಿ ಅಂದ್ರೆ ये दे क्या रहा
ಬಹಿಸ್ಸರಣ ಶಿಲೆಗಳು. ಕೇಳ್ತಾ ಮೊದಲನೇದು ಯಾವುದು? ಅಂತಃಸರಣ ಶಿಲೆಗಳು. ಅಂತಃಸರಣ ಶಿಲೆಗಳು ಇದು ಯಾವ ರೀತಿ ಅಂದ್ರೆ ಭೂಮಿ ಅಂತರಾಳದಲ್ಲಿ ಏನು ಶಿಲಾಪಾಕ ಇರ್ತಲ್ಲ, ಆ ಶಿಲಾಪಾಕ ಭೂಮಿ ಮ್ಯಾಲ ಬರ್ಲಾರ್ದೆ ಅಂದ್ರೆ ಇದು ಅಗ್ನಿಶಿಲೆ ಏನ್ ಮಾಡ್ತಿತ್ತು, ಭೂಮಿ ಮ್ಯಾಲ ಬಂದು ಘನಗೊಳಿಸ್ತಿತ್ತು, ಅಂದ್ರೆ ಒಂದು ಗಟ್ಟಿಯಾಗಿ ತಂಪಾಗ್ತಿತ್ತು. ಇದು ಹಂಗಿಲ್ಲ, ಭೂಮಿ ಅಂತರಾಳದಲ್ಲಿ, ಆ ಭೂಮಿ ಅಂತರಾಳದಲ್ಲಿ ಭೂಮಿ ಮೇಲೆ ಬರೋದಕ್ಕಿಂತ ಮುಂಚೆ ಅದು ತಂಪಾಗಿ ಅಲ್ಲಿಯ ಒಂದು ಶಿಲೆಗಳನ್ನು ನಿರ್ಮಾಣ ಮಾಡ್ತಾ ಇತ್ತು. ಯಾವುದು? ಅಂತಃಸರಣ ಶಿಲೆಗಳು. ಯಾವುವು? ಇವು ದಪ್ಪ ಹರಳುಗಳಿಂದ ಕೂಡಿದೆ. ಏನು? ದಪ್ಪ ಹರಳುಗಳಿಂದ ಕೂಡಿದೆ. ಅಂತಃಸರಣ ಶಿಲೆ ದಪ್ಪ ಒಂದು ಹರಳುಗಳಿಂದ ಕೂಡಿದೆ. ಕರೆಕ್ಟಾ? ಆ ಒಂದು ದಪ್ಪ ಹರಳು ಶಿಲೆಗಳು ಮುಂದೆ ಏನಾಗ್ತಾವ ಅಂದ್ರೆ ಸಂಚಯನ ಹೋಗ್ತಾವ, ಅಂದ್ರೆ ಕೂಡ್ತಾವ. ಕೂಡಿ ಏನಾಗ್ತಾವ? ಶಿಲೆಗಳಾಗಿ ನಿರ್ಮಾಣ ಆಗ್ತಾವ. ಆ ಶಿಲೆಗಳನ್ನು ಪ್ರಾಥಮಿಕ ಶಿಲೆಗಳು. ಏನು? ಪ್ರಾಥಮಿಕ ಶಿಲೆಗಳು. ಅಂತಃಸರಣ ಶಿಲೆಗಳು ದಪ್ಪ ಹರಳುಗಳಿಂದ ಕೂಡಿದೆ ಮತ್ತು ಅವು ಮುಂದೆ ಏನಾಗ್ತಾವ ಅಂದ್ರೆ ಪ್ರಾಥಮಿಕ ಹರಳುಗಳಾಗಿ ಉಂಟಾಗ್ತಾವ. ಈ ಅಂತಃಸರಣ ಶಿಲೆಗಳಿಗೆ ಉದಾಹರಣೆಗಳಂತಂದ್ರೆ ಗ್ರಾನೈಟ್, ಡಯೋರೈಟ್, ಸುಮ್ಮನೆ ಕೊಡು, ನೀನ್ ಕೇಳಕ್ ಬಂದಿನಿ. ಸರ್ ಅವನಿಗೆ ಸಾಧಾರಣ ಕೊಡು ಸರ್. ಉದಾಹರಣೆಗಳು ಗ್ರಾನೈಟ್ ಮತ್ತು ಡಯೋರೈಟ್. ಅಗ್ನಿಶಿಲೆಗಳಲ್ಲಿ ಎಷ್ಟು ವಿಧ? ಅಗ್ನಿಶಿಲೆಗಳಲ್ಲಿ 2 ವಿಧಗಳು. ಅಂತಃಸರಣ ಶಿಲೆಗಳು, ಬಹಿಸ್ಸರಣ ಶಿಲೆಗಳು. ಅದರಲ್ಲಿ ಅಂತಃಸರಣ ಶಿಲೆ, ಅಂತಃಸರಣ ಶಿಲೆ ಯಾವ ರೀತಿ ನಿರ್ಮಾಣ ಆಗ್ತದೆ ಅಂದ್ರೆ ಭೂಮಿಯ ಅಂತರಾಳದಲ್ಲಿ, ಭೂಮಿಯ ಅಂತರಾಳದಲ್ಲಿ ಶಿಲಾಪಾಕವು ಭೂಮಿ ಮೇಲೆ ಬರುವುದಕ್ಕಿಂತ ಮುಂಚೆ ತಂಪಾಗಿ ಅಂದ್ರೆ ಘನೀಕರಣ ಆಗ್ತದೆ, ಗಟ್ಟಿಯಾಗಿ ಶಿಲೆಗಳ ನಿರ್ಮಾಣ ಆಗ್ತದೆ. ಅದು ಅಂತಃಸರಣ ಶಿಲೆಗಳಿಗೆ ಉದಾಹರಣೆ. ಇವು ಯಾವ ರೀತಿ ಅಂದ್ರೆ ದಪ್ಪ ಹರಳುಗಳು, ಅಂದ್ರೆ ದಪ್ಪ ಕಂಡು ಬರ್ತಾವ. ಮತ್ತೆ ಇವು ಪ್ರಾಥಮಿಕ ಶಿಲೆಗಳು ಅಂತ ಕೇಳ್ತೀವಿ. ಅದೇ ರೀತಿ ಇದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಗ್ರಾನೈಟ್ ಮತ್ತು ಡಯೋರೈಟ್. ಬರ್ಕೊಂಡ್ರಿ? ಎರಡನೇ ಒಂದು ವಿಧ ಯಾವುದು? ಎರಡನೇ ವಿಧ ಯಾವುದು? ಬಹಿಸ್ಸರಣ ಶಿಲೆ. ಏನಂತ ಕರಿತೀವಿ? ಬಹಿಸ್ಸರಣ ಶಿಲೆ. ಈ ಶಿಲೆ ಅದು ಏನ್ ಮಾಡ್ತಿತ್ತು? ಭೂಮಿ ಅಂತರಾಳದಲ್ಲಿ ಆಗ್ತಿತ್ತಲ್ಲ ಶಿಲೆಯಾಗಿ. ಇದೇನ್ ಮಾಡ್ತದ? ಭೂಮಿ ಅಂತರಾಳದಲ್ಲಿ ಇರ್ತಕ್ಕಂಥ ಶಿಲಾಪಾಕ. ಏನು? ಬಹಿಸ್ಸರಣ ಶಿಲೆ. ಆ ಬಹಿಸ್ಸರಣ ಶಿಲೆ ಯಾವ ರೀತಿ ಅಂದ್ರೆ ಭೂಮಿ ಅಂತರಾಳದಲ್ಲಿ ಇರ್ತಕ್ಕಂಥ ಶಿಲಾಪಾಕ ಭೂಮಿ ಮೇಲೆ ಬಂದು, ಅಂತರಾಳದಲ್ಲಿ ಹೆಂಗಿತ್ತು? ಭೂಮಿ ಅಂತರಾಳದಲ್ಲಿ. ಇದು ಬಹಿಸ್ಸರಣ ಅಂದ್ರೆ ಹೊರಗೆ ಆ ಹೊರಗೆ ಬಂದು ಶಿಲಾಪಾಕ ನಿರ್ಮಾಣ ಆಗ್ತದೆ, ಅಂದ್ರೆ ಶಿಲೆಗಾಗಿ ನಿರ್ಮಾಣ ಆಗ್ತದೆ. ಆ ಬಹಿಸ್ಸರಣ ಶಿಲೆಗಳಿಗೆ ಕೆಲವು ಉದಾಹರಣೆಗಳು ಬರ್ತದ್ರಿ. ಅದು ದಪ್ಪ ಹರಳು ಇತ್ತು. ಯಾವುದು? ಇದು ಸಣ್ಣ ಹರಳುಗಳು. ಏನು? ಬಹಿಸ್ಸರಣ ಶಿಲೆಗಳು ಯಾವ ರೀತಿ ಅದಂದ್ರ ಸಣ್ಣ ಹರಳುಗಳು. ಇವುಗಳಿಗೆ ಕೆಲವೊಂದು ಉದಾಹರಣೆ ಬರ್ಕೋದ್ರಿ. ಬಹಿಸ್ಸರಣ ಶಿಲೆಗಳಿಗೆ ಉದಾಹರಣೆ ಅಂದ್ರೆ ಬಸಾಲ್ಟ್, ಅಂದ್ರಸೈಟ್. ಬಹಿಸ್ಸರಣ ಶಿಲೆಗಳಿಗೆ ಉದಾಹರಣೆ ಅಂತಂದ್ರೆ ಬಸಾಲ್ಟ್ ಮತ್ತು ಅಂದ್ರಸೈಟ್. ಹಂಗೆ ಬರ್ಕೋಬೇಕಾ ಎಲ್ರು? ಬರ್ಕೊಂಡ್ರಿ? ರಫ್ ಮಾಡಿ. ಅಗ್ನಿಶಿಲೆ ನೋಡ್ರಿ,
ಇಲ್ರಿ. ಅಗ್ನಿಶಿಲೆ ಅಂತಂದ್ರೆ ಇವು ಕಲ್ಲು ನೋಡಿರಲ್ಲ ಹಾ ಹೌದ್ರಿ. ಇದೇನಾಗ್ತದ ಭೂಮಿ ಅಂತರದಲ್ಲಿ ಇರ್ತಕ್ಕಂಥ ಏನ್ ಎದುರು ಕೊಡ್ಬೇಕು ನೋಡ್ತೀರಿ ಹಾ ಇದು ಯಾವುದು ಅಗ್ನಿಶಿಲೆಗೆ ಉದಾಹರಣೆ ಯಾವುದು ಯಾವ ಒಂದು ಉದಾಹರಣೆ ಇದೆ ಹಾ ಇದೇನ್ ಮಾಡ್ತಂದ್ರೆ ಭೂಮಿ ಅಂತರದಲ್ಲಿ ಇರ್ತಕ್ಕಂಥ ಶಿಲಾಪಾಕ ಹೊರಹೊಮ್ಮಿ ಮೇಲೆ ತಂಪಾಗ್ತದ ಭೂಮಿ ಮ್ಯಾಲ ಬಂದಾಗ ತಂಪಾಗಿ ಇಂಥ ಶಿಲೆಗಳಾಗಿ ನಿರ್ಮಾಣ ಆಗ್ತದ ಕ್ವಶನ್ ಕೇಳಿ ಹೇಳ್ತೀರಿ ಅಗ್ನಿಶಿಲೆಗಳಲ್ಲಿ ಎಷ್ಟು ವಿಧಗಳು ಅಗ್ನಿಶಿಲೆಗಳಲ್ಲಿ ಎಷ್ಟು ವಿಧಗಳು ವೆರಿ ಗುಡ್ ಅಗ್ನಿಶಿಲೆಯ ವಿಧಗಳು ಯಾವುವು ಅಗ್ನಿಶಿಲೆಯ ವಿಧಗಳು ಯಾವುವು ಅಗ್ನಿಶಿಲೆಗಳಲ್ಲಿ ಅಂತಃಸರಣ ಶಿಲೆ ಮತ್ತು ಬಹಿಷ್ಕರಣ ಶಿಲೆಗಳು ಅದೇ ರೀತಿ ಬಹಿಷ್ಕರಣ ಶಿಲೆಗಳಿಗೆ ಉದಾಹರಣೆ ಬಹಿಷ್ಕರಣ ಹೇಗೆ ಬಹಿಷ್ಕರಣ ಶಿಲೆಗಳಿಗೆ ಮುಚ್ಚು ನೋಡ್ಸ ಬಹಿಷ್ಕರಣ ಶಿಲೆಗಳಿಗೆ ಉದಾಹರಣೆ ವೆಂಕಟೇಶ ಬಹಿಷ್ಕರಣ ಶಿಲೆಗಳಿಗೆ ಉದಾಹರಣೆ ಬಹಿಷ್ಕರಣ ಶಿಲೆಗಳಿಗೆ ಉದಾಹರಣೆ ಬಹಿಷ್ಕರಣ ಶಿಲೆಗಳಿಗೆ ಉದಾಹರಣೆ ಬಹಿಸಿ ಬಸಾಲ್ಟ್ ಮತ್ತು ಅಂಡರ್ಸೈಟ್ ಏನ್ ಮಾಡಿಸ್ತೀವಿ ಇವಾಗ ನಾವು ಎರಡನೇ ವಿಧ ಯಾವ್ದಂತೀನಿ ಶಿಲೆಗಳಲ್ಲಿ ಕಣಶಿಲೆಗಳು ಯಾವ ಶಿಲೆಗಳು ಅಗ್ನಿಶಿಲೆ ಇಂಗ್ಲಿಷ್ ಏನಂತ ಕರಿತೀವಿ ಇಂಗ್ಲಿಷ್ ಏನು ಅದೇ ರೀತಿ ಕಣಶಿಲೆಗಳನ್ನು ಸೆಡಿಮೆಂಟರಿ ಏನು ಯಾವ ಭಾಷೆಯಲ್ಲಿ ಕರಿತೀವಿ ಇಂಗ್ಲಿಷ್ ಅದೇ ರೀತಿ ಲ್ಯಾಟಿನ್ ದಾಗ ಏನಂತ ಕರಿತೀವಿ ಅಂದ್ರೆ ಇವಾಗ ಕೇಳಿ ಲ್ಯಾಟಿನ್ ನಲ್ಲಿ ಸೆಡಿಮೆಂಟಮ್ ಇಂಗ್ಲಿಷ್ ಏನಂತ ಕರಿತೀವಿ ಸೆಡಿಮೆಂಟರಿ ರಾಕ್ಸ್ ಯಾವ ಕಣಶಿಲೆಗಳನ್ನು ಅದೇ ರೀತಿ ಲ್ಯಾಟಿನ್ ನಲ್ಲಿ ಸೆಡಿಮೆಂಟಮ್ ಎಂದರೆ ತಳ ಸೇರುವಿಕೆ ಏನು ತಳ ಸೇರುವಿಕೆ ಕಣಶಿಲೆಗಳನ್ನು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಸೆಡಿಮೆಂಟರಿ ರಾಕ್ಸ್ ಅದೇ ರೀತಿ ಲ್ಯಾಟಿನ್ ನಲ್ಲಿ ಸೆಡಿಮೆಂಟಮ್ ಎಂದರೆ ತಳ ಸೇರುವಿಕೆ ಏನು ಇವು ಏನಂತ ಕರಿತೀವಿ ಅಂದ್ರೆ ಇವು ದ್ವಿತೀಯ ಶಿಲೆಗಳು ಯಾವುವು ದ್ವಿತೀಯ ಶಿಲೆಗಳು ಯಾಕೆ ಕರಿತೀವಿ ಗೊತ್ತದ ಪ್ರಾಥಮಿಕ ಶಿಲೆ ಅಂತ ಯಾವ್ದು ಕರಿತೀವಿ ಅವು ಮೊದಲು ರೆಡಿ ಆಗ್ತಾವ ಅವು ಏನಾಗ್ತಾವ ಅಗ್ನಿಶಿಲೆಗಳು ಮೊದಲು ರೆಡಿ ಆಗ್ತಾವ ಅದಾದ ನಂತರ ರೆಡಿ ಆಗ್ತಕ್ಕಂಥ ಯಾವಂದ್ರೆ ಕಣಶಿಲೆಗಳು ಆದ್ದರಿಂದ ಏನಂತ ಕರಿತೀವಿ ದ್ವಿತೀಯ ಶಿಲೆಗಳು ಮತ್ತು ಇವುಗಳ ರಚನೆ ಯಾವ ರೀತಿ ಇತ್ತು ಅಂದ್ರೆ ಪದರ ರೂಪದಲ್ಲಿ ಯಾವ ರೀತಿ ಪದರ ರೂಪದಲ್ಲಿ ಕಂಡು ಬರೋದ್ರಿಂದ ಇದನ್ನು ಏನ್ ಕರಿತೀವಿ ಪದರು ಶಿಲೆ ಏನು ಪದರು ಶಿಲೆ ಮತ್ತೆ ಅದೇ ರೀತಿಯಾಗಿ ಇವು ಸಾಗರ ಸಮುದ್ರಗಳಲ್ಲಿ ರಚನೆ ಆಗ್ತಾವ ಯಾವ ಶಿಲೆಗಳು ಶಿಲೆಗಳು ಸಾಗರ ಸಮುದ್ರಗಳಲ್ಲಿ ತಯಾರು ಆಗುವುದರಿಂದ ಇದನ್ನು ಏನಂತ ಕರಿತೀವಿ ಅಂದ್ರೆ ಜಲಶಿಲೆ
ಏನು? ಜಲಶಿಲೆ. ಜಲಶಿಲೆ. ಈ ಕಣಶಿಲೆಗಳು ತಯಾರಿಯಾಗುವಲ್ಲಿ ನೀರು ಪ್ರಮುಖ ಪಾತ್ರ ವಹಿಸುತ್ತದೆ. ಇದರ ಒಂದು ಕರ್ತೃಗಳು ಅಂದ್ರೆ ಆ ಕಣಶಿಲೆ ಆಗಲು ಉಂಟಾಗ್ತಕ್ಕಂಥ ಕಾರಣವಾದ ಒಂದು ವಸ್ತುಗಳು ಯಾವ ಅಂದ್ರೆ ಗಾಳಿ, ನೀರು, ಕಣಶಿಲೆ ಉಂಟಾಗಲು ಬೇಕಾಗಿರ್ತಕ್ಕಂಥ ವಸ್ತುಗಳ ಅವಶ್ಯಕತೆ ಯಾವುದಂದ್ರೆ ಗಾಳಿ ಮತ್ತು ನೀರು. ಇಲ್ಲಿವರೆಗೂ ಇಲ್ಲ ಅಂದ್ರೆ ಕಣಶಿಲೆ ಉಂಟಾಗಲು ಸಹಾಯಕವಾಗ್ತಕ್ಕಂಥ ವಸ್ತುಗಳು ಕರ್ತೃಗಳು ಅಂತ ಕೇಳ್ತೀವಿ. ಕರ್ತೃ ಕರ್ಮ ಕ್ರಿಯಾಪದ ಬರ್ತಲ್ಲ, ಅದೇ ರೀತಿ ಕರ್ತೃ ಅಂದ್ರೆ ಗಾಳಿ ನೀರು ಆಗ್ತದೆ. ಬರ್ಕೊಡ್ರಿ. ಹೇಳಿ. ಇವುಗಳಲ್ಲಿ ಮತ್ತೆ 3 ಪ್ರಕಾರಗಳಲ್ಲಿ ಕಾಣ್ತೀವಿ. ಕಣಶಿಲೆಗಳಲ್ಲಿ ಎಷ್ಟು ಪ್ರಕಾರ? 3 ಪ್ರಕಾರ ಅಂದ್ರೆ ಭೌತಿಕ, ರಾಸಾಯನಿಕ ಮತ್ತೆ ಜೈವಿಕ. ಕಣಶಿಲೆಗಳಲ್ಲಿ 3 ರೀತಿಯ ಪ್ರಕಾರಗಳನ್ನು ಕಾಣ್ತೀವಿ. ಭೌತಿಕ ಕ್ರಿಯೆಯಿಂದಾದ ಕಣಶಿಲೆ, ಮತ್ತೆ ರಾಸಾಯನಿಕ ಕ್ರಿಯೆಯಿಂದಾದ ಕಣಶಿಲೆ, ಅದೇ ರೀತಿ ಜೈವಿಕ ಕ್ರಿಯೆಯಿಂದ ಉಂಟಾಗಿರ್ತಕ್ಕಂಥ ಶಿಲೆ. ಇವುಗಳನ್ನು ನಾವು 3 ರೀತಿಯಾಗಿ ಉದಾಹರಣೆಯನ್ನು ಕಾಣ್ತೀವಿ. ಯಾವುದರಲ್ಲಿ? ಕಣಶಿಲೆಯಲ್ಲಿ 3 ಪ್ರಕಾರ ಕಾಣ್ತೀವಿ. ಭೌತಿಕ ಶಿಲೆ, ರಾಸಾಯನಿಕ ಶಿಲೆ, ಜೈವಿಕ ಶಿಲೆ. ಇದರಲ್ಲಿ ಭೌತಿಕ ಶಿಲೆಯಲ್ಲಿ ಮರಳು, ಮರಳುಗಲ್ಲು. ಉದಾಹರಣೆಗೆ ಏನು? ಮರಳು ಗೊತ್ತಲ್ಲ ಏನು? ವೆರಿ ಗುಡ್. ಅದೇ ರೀತಿ ಜೈವಿಕ ಮತ್ತು ರಾಸಾಯನಿಕ ಅಂತಕ್ಕಂಥದ್ದು ಮತ್ತೆರಡು ವಿಧಗಳು ಬರ್ತಾವ. ಆ ಒಂದು ಜೈವಿಕ ಉದಾಹರಣೆ ಕಲ್ಲಿದ್ದಲು ಬರ್ತದ. ಅದೇ ರೀತಿ ರಾಸಾಯನಿಕ ಉದಾಹರಣೆ ಕಲ್ಲುಪ್ಪು ಬರ್ತದೆ. ಯಾರಿಗೆ? ಏನು ಕಲ್ಲುಪ್ಪು? ಕಲ್ಲುಪ್ಪು ಅಂದ್ರೆ ಕರಿ ಉಪ್ಪಲ್ಲ, ದಪ್ಪ ಉಪ್ಪು ಬರ್ತೈತಿ ನೋಡ್ರಿ ಮೊದಲ. ಈಗ ಸಣ್ಣ ಉಪ್ಪು ಬರ್ತದ ನೋಡು ಮೊದ್ಲಿಂದಕ್ಕ, ಅದು ಕಲ್ಲುಪ್ಪು ಅಂತ ಕರಿತೀವಿ. ಏನು? ಜಿಪ್ಸಮ್. ಇದು ಸಿಮೆಂಟ್ ನ ಉಪಯೋಗ ಮಾಡ್ತಾರೆ. ಎಲ್ಲಿ? ಅದೇ ರೀತಿ ಜೈವಿಕ ಒಂದು ಶಿಲೆಗೆ ಉದಾಹರಣೆ ಅಂದ್ರೆ ಕಲ್ಲಿದ್ದಲು. ಭೌತಿಕ ಶಿಲೆಗೆ ಉದಾಹರಣೆ ಮರಳುಗಲ್ಲು. ರಾಸಾಯನಿಕ ಶಿಲೆಗೆ ಉದಾಹರಣೆ ಕಲ್ಲು ಉಪ್ಪು ಮತ್ತು ಜಿಪ್ಸಮ್. ಅದೇ ರೀತಿ ಜೈವಿಕ ಶಿಲೆಗೆ ಉದಾಹರಣೆ ಮತ್ತು ಇನ್ನೊಂದು ಬರ್ತದ, ಅದು ಚೂರ್ಣಾದಿತ್ಯ ಶಿಲೆ ಅಂತ. ಏನು? ಚೂರ್ಣಾದಿತ್ಯ ಶಿಲೆ. ಯಾವ ಶಿಲೆ? ಕಣಶಿಲೆ ನೋಡ್ರಿ. ಇವೇನು? ಕಣಶಿಲೆ ಕಲ್ಲು. ಕಲ್ಲಲ್ಲ, ಆ ಕಟ್ಟಿಗೆ ಏನ್ ಮಾಡ್ತಾವ? ಪದ್ರ ಇರ್ತದೆ. ಪದ್ರ ಶಿಲೆ ಯಾವ್ದು ಕರಿತೀವಿ? ಇದು ಪದ್ರ ಕಂಡು ಬರ್ತದಿಲ್ಲ. ಬರಲ್ಲ. ಈಗ ಬಡ್ತೀವಿ ಅಂದ್ರೆ 2 ಬರ್ತದೆ. ಅದಕ್ಕೆ ಅಂತ ಕರಿತೀವಿ ಪದರ ಶಿಲೆ. ಇದು ಕಟ್ಟಿಗೆ ಹೆಂಗ್ ಹಿಡಿಯ ಅಂತ ಬರ್ತದೆ ನಿಮ್ಗ? ನೀರ್ ಹತ್ತಂದ್ರೆ ಕರೆಕ್ಟ್ ನಿಲ್ಲಿದು. ಆ ಕರೆಕ್ಟಾಗಿ ಏನಂತ ಪದರಾಗಿ ಉಂಟಾಗ್ತದೆ. ಯಾವ ಶಿಲೆ? ಇದು ಏನ್ ಕರಿತೀವಿ? ಇದಕ್ಕೆ ಪದರ ಶಿಲೆ. ಏನು?
ಸಾಗರ ಸರ್ ಕಾಂಚಲೆ ಮದುವೆ ಮುಂದೋಗ ಯಾರು ಸಾಗರ್ ಯಾರು? ಸರ್ ಕಾಣಿಸುತ್ತದೆ ಇಲ್ಲೇ ಗೆದ್ದೋದು? ಅವರು ತಾಯಿ ಜೋಕೊಳ್ತಾರೆ ಸರಿ, ಸರಿ. ಆಗ ಕಣಶಿಲೆಗಳಲ್ಲಿ ಎಷ್ಟು ವಿಧ ಕಂಡು ಬರ್ತಾವ? ಕಣಶಿಲೆಗಳಲ್ಲಿ ಎಷ್ಟು ವಿಧಗಳು ಕಂಡು ಬರ್ತಾವ? ಇದು ಆಕಾಶ ಎಷ್ಟು? 3 ಶಿಲೆ 3 ಪ್ರಕಾರದ ಶಿಲೆಗಳು ಕಂಡು ಬರ್ತವೆ. ಕಣಶಿಲೆಯನ್ನು ಲ್ಯಾಟಿನ್ ಅಲ್ಲಿ ಏನಂತ ಕರಿತೀವಿ? ಕಣಶಿಲೆಯನ್ನು ಲ್ಯಾಟಿನ್ದಾಗ, ಇಂಗ್ಲಿಷ್ನಾಗಲ್ಲ, ಲ್ಯಾಟಿನ್ದಾಗ ಕಣಶಿಲೆಯನ್ನು ಲ್ಯಾಟಿನ್ನಲ್ಲಿ ಸೆಡಿಮೆಂಟಮ್ ಎಂದು ಕರೆಯುತ್ತೇವೆ. ವೆರಿ ಗುಡ್. ಸೆಡಿಮೆಂಟಮ್ ಎಂದರೆ ಏನು ಗೊತ್ತ? ಸೆಡಿಮೆಂಟಮ್ ಪದ ಅರ್ಥ